आज मैं जो कहानी बताने जा रहा हूँ वो है तलाकाडू की। यहाँ पे पहले गंगा डायनास्टी ने रूल किया, फिर चोला डायनास्टी आई और आखिरी में वोडेयर्स भी इसे रूल किया। इसी जगह पर अलमेलम्मा ने अपना जान दे दिया और जान देने से पहले श्राप भी दे दिया। तो चलिए इस कहानी को समझने के लिए उसी जगह पर चलते हैं। ಸಾವಿರದ 400 ವರ್ಷಗಳಿಂದ 6ನೇ ಶತಮಾನದಲ್ಲಿ ಗಂಗರ ರಾಜಧಾನಿ ನಮ್ಮ ತಲಕಾಡು. ಅಂದ್ರೆ ಇಲ್ಲಿ ಒಬ್ಬರ ರಾಜಮಂತ್ರ ಆಳ್ವಿಕೆ ಮಾಡೋದಿಲ್ಲ, 5 ರಾಜಮಂತ್ರ ಆಳ್ವಿಕೆ ಮಾಡ್ರೆ. ಫಸ್ಟ್ ಗೆ ಗಂಗರು 6ನೇ ಶತಮಾನ, 8ನೇ ಶತಮಾನ ಚೋಳರು, 12ನೇ ಶತಮಾನ ಹೊಯ್ಸಳರು, 16ನೇ ಶತಮಾನ ವಿಜಯನಗರ ಅರಸರು, ಕೊನೆಗೆ ಮೈಸೂರು ಒಡೆಯರು ಬರ್ತಾರೆ. ಅಂದ್ರೆ ಒಬ್ಬರಾದಂತರ ಒಬ್ರು ಆಳ್ವಿಕೆನ ಮಾಡಿದ್ದಾರೆ. जितनी भी अलग अलग डायनास्टीज इससे पहले यहाँ पे रूल किए हैं, उन सबका एक पर्टिकुलर टाइप ऑफ रिलीजियन या एक पर्टिकुलर टाइप ऑफ फॉलोइंग था। होयसला डायनास्टी वाले वैष्णविज्म को फॉलो करते थे, यानी भगवान विष्णु की पूजा करते थे, और चोला डायनास्टी वाले शैविज्म को फॉलो करते थे, यानी भगवान शिव की पूजा करते थे। तो इस तलाकाडू एक ऐसी जगह है जहाँ पे दोनों डायनास्टीज ने रूल किया है। तो एक तरफ हमें पंचलिंगों का दर्शन करने को मिलता है, वही दूसरी तरफ पंचनारायणों का भी दर्शन करने का मौका मिलता है। ನಮ್ಮ ತಲಕಾಡಲ್ಲಿ ತುಂಬಾ ಫೇಮಸ್ ಅಂದ್ರೆ ಪಂಚಲಿಂಗ ದರ್ಶನ ಅಂತ. ಪಂಚಲಿಂಗ ಅಂದ್ರೆ ಟೋಟಲ್ 5 ಕೂಡ ಶಿವನೇ ಬರುತ್ತೆ. ಅದ್ರಲ್ಲಿ ಫಸ್ಟ್ ವೈದ್ಯನಾಥೇಶ್ವರ ಮೈನು, ಸೆಕೆಂಡ್ ಒಂದು ಪಾತಾಳೇಶ್ವರ ಫಾರೆಸ್ಟ್ ಒಳಗಡೆ ಇದೆ, ಮೂರದು ಮರಳೇಶ್ವರ ಅದನ್ನು ಕೂಡ ಫಾರೆಸ್ಟ್ ಒಳಗಡೆ ಇದೆ. ಅಂದ್ರೆ 2 ಎಕ್ಸಿಟ್ ಅಲ್ಲಿ ಬರುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ತಲಕಾಡು ಬಸ್ ಸ್ಟ್ಯಾಂಡ್ ಸರ್ಕಲ್ ಇದೆ. ಅಲ್ಲಿ ರೈಟ್ ಮಾಡ್ತಂದ್ರೆ ಇಲ್ಲಿಂದ ಶಿವನ್ ಸಮುದ್ರ ಫಾಲ್ಸ್ ಗಗನಚುಕ್ಕಿ ಬರ್ಚಿಗೆ 30 ಕಿಲೋಮೀಟರ್ ಆಗುತ್ತೆ. ಅಂದವೇ ಹೋಗ್ಬೇಕಾದ್ರೆ 8 ಕಿಲೋಮೀಟರ್ ವಿಜಯಪುರ ಅಂತ ಒಂದು ಊರು ಇದೆ. ಪಂಚಲಿಂಗದಲ್ಲಿ 4 ಟೆಂಪಲ್ ಅರ್ಕೇಶ್ವರ ಅಂತ. ಅರ್ಕ ಅಂದ್ರೆ ಸಂಸ್ಕೃತದ ಸೂರ್ಯ ಅರ್ಚನೆಗೋಸ್ಕರ ಪ್ರತಿಷ್ಠಾಪನೆ ಶಿವನ ಅರ್ಕೇಶ್ವರ ಅಂತ 4ನೇದು. ಅದಂತರ ಆಗಿನ ಟೆಂಪಲ್ ಆಪೋಸಿಟ್ ಹೋಗ್ತು ಅಂದ್ರೆ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಜಲಧಮ ರೆಸಾರ್ಟ್ ಆಪೋಸಿಟ್ ಒಂದು 200 ಅಡಿ ಬೆಟ್ಟ ಮೇಲೆ ಭ್ರಮರಾಂಬ ಸಂಸ್ಥೆ ಮುಡ್ಕೋತಾರೆ ಮಲ್ಲಿಕಾರ್ಜುನ ಬೆಟ್ಟದ ಮೇಲೆ ಇದೆ. ಅಂದ್ರೆ ಹೊರಗಡೆ 2 ಶಿವ ಟೆಂಪಲ್, ಇಲ್ಲಿ 3 ಸೇರಿ 5. हजारों सालों पहले पत्थरों में 3D स्ट्रक्चर को दिखाया जाता था, यानी एक ही इमेज को अलग अलग एंगल से देखने का एक एक्सपीरियंस। ಈ ಒಂದು ಕಂಬದ ಮೇಲೆ 2 ಸ್ನೇಕ್ಸ್ ಹಾವುಗಳು ರೊಟೇಟ್ ಸುತ್ಕೊಂಡು ಚಿತ್ರ ವಿನ್ಯಾಸ ಒಂದೇ ಅಂಗಲ್ ಅದ. ನೆಕ್ಸ್ಟ್ ಅಂಗಲ್ 2 ರಂಗೋಲಿ ಟೈಪ್, ರಂಗೋಲಿ ಆಕಾರ. ಯಾಕಂದ್ರೆ ಹೊಯ್ಸಳರು ಗೋಡೆಗಳ ಮೇಲೆ ಯಾವುದೇ ಒಂದು ಶಿಲ್ಪವನ್ನು ಕೆತ್ತನೆ ಮಾಡ ಬಿಡಿಸಿದ್ರೆ ಒಂದೇ ಅಂಗಲ್ ಫಿಶಿಂಗ್ ಮಾಡಲ್ಲ. ಫಿಗರ್ ಒಂದೇ ಕೂಡ 2 ಮೂತಿ ವಿಭಿನ್ನ ಮಾಡ್ತಾರೆ. ಆತರ 3D ಎಫೆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಒಂದೇ ಶಿವನ ದೇಹ ಬಾಡಿ, 2 ತಲೆ, 4 ಕಾಲು, 2 ಶಿವಲಿಂಗ ತೋರ್ತೆ. ಸೇಮ್ ತರ್ಡ್ ಬಟ್ ಆನ್ಸರ್ ಮೋರ್ ದೆನ್ 3 ತಲೆ ಇದೆ. ಅಂದ್ರೆ ಒಂದೊಂದೇ ಹ್ಯಾಂಗಲ್ ಮುಚ್ಕೊಂಡ್ರೆ ಒಂದೊಂದ್ ರೀತಿ ಕಾಣ್ತಾರೆ. ಇವೆರಡು ತಲೆ ಕ್ಲೋಸ್ ಮಾಡ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ನಿಂತಿರೋ ಸ್ಟ್ಯಾಂಡಿಂಗ್ ಪೊಸಿಷನ್. ಇದನ್ನ ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ನೋಡ್ತಕ್ಕಂಥ ದೃಶ್ಯ. ಇವೆರಡನ್ನ ಮುಚ್ಕೊಂಡ್ರೆ ಶಿವಲಿಂಗಕ್ಕೆ ಆಲಭಿಷೇಕ ಮಾತ್ರ ಟಂಗ್ ನಾಲ್ಗೆ ವಾಸ ಅಂದ್ರೆ 1 curve by 3 head giant. 6ನೇ ಶತಮಾನದಲ್ಲಿ 3D ಎಫೆಕ್ಟ್ ಚಿತ್ರಣಕ್ಕೆ ಎಕ್ಸಾಂಪಲ್. सिंगल स्टोन आर्किटेक्चर, यानी सिर्फ एक पत्थर में निकाली गई पूरी की पूरी आर्किटेक्चर। इसका प्रोमिनेंट एग्जाम्पल्स हमें तलाकाडू जैसे जगहों में देखने को मिलती है। ನೋಡಿ, ಇದು ಒಂದೇ ಕಲ್ಲಿನ ಕೆತ್ತನೆ ಮಾಡೋ ಶಿಲ್ಪಕಲೆ, ಸಿಂಗಲ್ ಸ್ಟೋನ್ ಆರ್ಕಿಟೆಕ್ಚರ್. ಎಡ್ಜ್ಫುಲ್ ಕಾರ್ನ ಸ್ಟೋನ್ಸ್ ಇದೆಯಲ್ಲ, ಆ ಕಲ್ಲು ಹಾವು ಬಳೆಯಲ್ಲಿ ಒಂದೇ ಕಲ್ಲಿನ ಕೆತ್ತನೆ ಮಾಡಿದ್ರೆ ಇವಾಗೆಲ್ಲ 2 ಬಳೆ ಹಾವಿಗೆ 4 ತಲೆ ಇದೆ. ಆದ್ರೆ ಹಿಂದೆ ಒಂದು 30 ವರ್ಷದಿಂದ 6 ಬಳೆ 5 ತಲೆ ಇತ್ತು. 5 ತಲೆ 6 ಬಳೆ ಇದಕ್ಕೆ ಸೆಕ್ಯೂರಿಟಿ ಇಲ್ಲ. ಬರ್ತಕ್ಕಂಥ ಪ್ರವಾಸಿಗರು ಮೇಲ್ಗಡೆ ಎತ್ತಿ 4 ಬಳೆ ಹಾವಿನ ತಲೆ ಹೊಡೆದಾಕ್ಬಿಟ್ಟಿದ್ದಾರೆ. ಅದಕ್ಕೆ ಯಾರು ಕೂಡ ಮುಟ್ಬಾರ್ದು ಅಂತೇಳಿ ಪ್ಲೀಸ್ ಡೋಂಟ್ ಟಚ್ ದ ವಾಲ್ ಅಂಡ್ ರಿಂಗ್ಸ್ ಅಂಡ್ ಸ್ಕಲ್ಪ್ಚರ್ಸ್ ಅಂತ ಬಂದಿದೆ. ಇದೇ ತರ ಹೊರಗಡೆ ಶೃಂಗೇರಿ, ಕಂಚಿ, ಹಂಪಿ, ಬೇಲೂರು, ಹಳೆಬೀಡು, ತಮಿಳುನಾಡು ಟೆಂಪಲ್, ಕೊಳಗಾತ್ರ, ಎಳದೂರು ಅಂತ ಅಲ್ಲಿ ಸಿಂಗಲ್ ಸ್ಟೋನ್ಸ್ ಅದು. ತಳಕಾಡು ಮರುಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ.
कौन है ये अलमेलम्मा? क्या है इस श्राप का मतलब? ಶ್ರೀರಂಗರಾಯ ಅಂತ ಒಬ್ಬ ರಾಜ. ಆತ ವಿಜಯನಗರ ಅರಸರ ಪ್ರತಿನಿಧಿಯಾಗಿರ್ತಾನೆ. ಆತನ ಆಳ್ವಿಕೆ ಶ್ರೀರಂಗಪಟ್ಟಣ. ಹಾಗೇನೆ ಆತನ ಹೆಂಡತಿ ವೈಫ್ ಅಲಮೇಲಮ್ಮ ಅಂತ. ಅವಳ ತವರಲ್ಲಿ ತಲಕಾಡಲ್ಲಿ ಕಾವೇರಿ ನದಿ ಆಚೆಗೆ ಒಂದು ಊರಿದೆ. ಆ ಊರಿನ ಹೆಸರು ಬಂದು ಮಾಲಂಗಿ ಅಂತ. ಅದು ಅಲಮೇಲಮ್ಮನ ತವರೂರು. ಅಂದ್ರೆ ಶ್ರೀರಂಗರಾಯನ ಹೆಂಡತಿ ಅಲಮೇಲಮ್ಮ. ಶ್ರೀರಂಗರಾಯ ಶ್ರೀರಂಗಪಟ್ಟಣವನ್ನು ಆಳ್ವಿಕೆ ಮಾಡ್ಬೇಕಾದ್ರೆ ಆತನಿಗೆ ಬೆನ್ನಲ್ಲಿ ಬೆನ್ನುಪುಣೆ ರೋಗ ಅಂತ ಒಂದು ಕ್ಯಾನ್ಸರ್ ಕಾಯಿಲೆ ಹಡ್ಕೊಳ್ತೆ. ಅದು ಯಾವುದೇ ದೇವ್ರ ಹತ್ರನೇ ಆಗ್ಲಿ ಅಥವಾ ಡಾಕ್ಟರ್ ಹತ್ರನೇ ಆಗ್ಲಿ ಹೋದ್ರು ಕೂಡ ನಿವಾರಣೆಗಂತ ಒಂದು ದೊಡ್ಡ ಭಯಾನಕ ರೋಗ. ಕಾಲಕ್ರಮೇಣ ಶ್ರೀರಂಗರಾಯ ಮುರಿದೋಗ್ತಾನೆ. ಮುರಿದೋದ ನಂತರ ಅದನಿಗೆ ಮಕ್ಕಳ ಸಂತತಿ ಇರಲ್ಲ. ಗಂಡು ಅಥವಾ ಹೆಣ್ಣು ಇದ್ದರೆ ರಾಜ್ಯಭಾರವನ್ನು ಮುಂದುವರ್ಸಾಗ್ತಿತ್ತು. ಇಲ್ಲದೇ ಇರೋ ಕಾರಣ ಅವರ ಅಂದಿನ ಕಾಲದ ಆಳ್ವಿಕೆ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಡುತ್ತೆ. ಒಳಪಟ್ಟ ನಂತರ ಅಲಮೇಲಮ್ಮ ಕೆಲವು ಆಭರಣ ಸಮೇತ ತನ್ನ ತವರಿಗೆ ಬಂದು ಉಳ್ಕೊಳ್ಳಿ ಅಲ್ಲಿ ಮಾಲಂಗಿಗೆ. ಯಾಕೆಂದ್ರೆ ಆಭರಣದು ದೇವ್ರ ಸಂಪುಟದಲ್ಲಿ ಅವ್ರ ಓನ್ ಜುವೆಲ್ಸ್, ಅವ್ರ ಸ್ವಂತ ಒಡವೆಗಳು ಉಳ್ಕೊಳ್ತಾರೆ. ಈ ಹಿಂದೆ ಶ್ರೀರಂಗಪಟ್ಟಣವನ್ನು ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಸಮೂಹ ದೇವಾಲಯ ಪೂಜೆ ಪುರಸ್ಕಾರ ಯಜ್ಞೋಪಾಯಗಳನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಸಿಎ ಕಾರ್ಯನಿರ್ವಾಹಕರ ನೇಮಿತ ಮಾಡುತ್ತಾರೆ. ಅವರ ಆಳ್ವಿಕೆ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಟ್ಟ ಮೇಲೆ ಈತನು ಕೂಡ ಅದೇ ರಾಜನ ಒಂದು ಕೈವಶವಾಗ್ತಾನೆ. ಕೈವಶವಾದ ನಂತರ ಹೇಳ್ತಾನೆ, ಈ ಹಿಂದೆ ನವರಾತ್ರಿ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕಿ ದೇವಿ ವಿಗ್ರಹಕ್ಕೆ ಅಲಮೇಲಮ್ಮನವರ ಮುತ್ತಿನ ಮೂಗುತಿ, ಚಿನ್ನ ಆಭರಣ, ವಜ್ರ ವೈಡೂರನ್ನ ಆ ದೇವಿ ವಿಗ್ರಹಕ್ಕೆ ಅರ್ಪಿಸಿ ವಾರದಲ್ಲಿ 2 ದಿವಸ ಮಂಗಳವಾರ ಶುಕ್ರವಾರ ವಿಶೇಷವಾದ ಪೂಜೆನ ಮಾಡಿ ಮತ್ತೆ ಹಿಂಪಡೆಯುವಂತ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಹೇಳಿದಾಗ ರಾಜ ಸೈನಿಕರಿಗೆ ಆಜ್ಞೆ ಮಾಡ್ತಾರೆ, ಅಲಮೇಲಮ್ಮ ಹತ್ರ ಹೋಗಿ ಒಡವೆಗಳನ್ನ ಇಸ್ಕೊಂಡು ಬನ್ನಿ. ಹಿಂದೆ ಯಾವ ಪ್ರಕಾರವಾಗಿ ಪೂಜೆ ಪುರಸ್ಕಾರ ಯಜ್ಞೋಪಾಯಗಳನ್ನು ನಡ್ಸ್ಕೊಂಡು ಹೋಗ್ತಾ ಇದ್ರು ಅದೇ ಪ್ರಕಾರ ಈಗಲೂ ಕೂಡ ಕಂಟಿನ್ಯೂ ಮಾಡೋಣ, ಮುಂದುವರಿಸೋಣ ಅಂತ ಹೇಳ್ತಾರೆ. ಅಕಸ್ಮಾತ್ ಅಲಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸಿದ್ರೆ ಬಲವಂತವಾಗಿ ಬಲಾತ್ಕಾರ ಕಸಿಯುತ್ತಾನೆ, ಕಿತ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸೈನಿಕರ ರಾಜಾಜ್ಞೆನ ಮೀರ್ಲಿಕ್ಕಾಗಲ್ಲ. ಅಲಮೇಲಮ್ಮನ ಹೋಗಿ ಕೇಳಿದಾಗ ಅಲಮೇಲಮ್ಮ ಕೊಡ್ಲಿಕ್ಕೆ ನಿರಾಕರಿಸ್ತಾರೆ. ಯಾಕೆಂದ್ರೆ ತನ್ನ ಪತಿಯನ್ನು ಕಳ್ಕೊಂಡು ತಮ್ಮ ಆಳ್ವಿಕೆ ಪ್ರಾಂತ್ಯವನ್ನು ಕಳ್ಕೊಂಡು ಇನ್ನು ನನ್ನ ಹತ್ರ ಇರ್ತಕ್ಕಂಥ ಈ ಆಭರಣವನ್ನು ಕೂಡ ಒಂದು ವಶಕ್ಕೆ ಒಳಪಡಿಸ್ಕೊಳಕ್ ಬಂದಂತ ಹೇಳಿ ಕೊಡದಿ ನಿರಾಕರಿಸಿ ಹೋಗ್ಬೇಕಾರೆ ಆ ಸಂದರ್ಭ ಸೈನಿಕರು ಅಲಮೇಲಮ್ಮನ ಕುದುರೆಯಿಂದ ಹಿಂಬಾಲಿಸ್ತಾರೆ. ಆಗ ನನ್ನ ಹತ್ರ ಇರ್ತಕ್ಕಂಥ ಒಡವೆಗಳು ಅವ್ರು ವಶವಾಗದೇ ಇರಲಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಅಲಮೇಲಮ್ಮ 3 ಶಾಪವನ್ನು ಕೊಡ್ತಾರೆ. ತಲಕಾಡು ಮರುಳಾಗಿ, ಮಾಲಂಗಿ ಮುಳುವಾಗಿ, ಮೈಸೂರು ದೊರೆಗೆ ಮಕ್ಕಳಾಗದಿರ್ಲಿ ಅಂತ. ಅಂದ್ರೆ ತಲಕಾಡಿ ಮುರುಳ ಅಂತ ಏನಕ್ಕೆ ಶಾಪ ಕೊಟ್ಟು ಅಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಸೈನಿಕರು, ಕುದುರೆ ಇಬ್ಬರು ಕೂಡ ಮರಳಿಂದ ಮುಚ್ಚೋಗ್ಲಿ ಅಂತ ಹೇಳಿ ಫಸ್ಟ್ನೇ ಶಾಪ ತಲಕಾಡು ಮುರುಳ ಅಂತ. ಇದು 750 ಎಕರೆ ಮರಳಿದೆ ಅಂತೆ. 750 ಎಕರ್ ಸ್ಕ್ವೇರ್ ಫುಲ್ ವೆರಿ ಫುಡ್ ಸ್ಯಾಂಡ್, 150 ಅಬೌಟ್ ಡೀಪ್ ಸ್ಯಾಂಡ್. ಇನ್ನು ಎರಡನೇದು ಮಾಲಂಗಿ ಮಡುವಾಗಲಿ. ಮಾಲಂಗಿ ಅನ್ನೋದು ಅಲಮೇಲಮ್ಮನ ತವರು ಊರಿನ ಮಡು. ಅಂದ್ರೆ ಆ ಊರಿನ ಪಕ್ಕದಲ್ಲಿ ಒಂದು ನದಿ ಇದೆ, ಕಾವೇರಿ ನದಿ. ಆ ನದಿ ಒಳಗಡೆ ಫುಲ್ ಸುಳಿಯಾಗಿ ನದಿಯಾಗಿ ನೀರಾಗಿ ಹರಿದೋಗ್ತಂದ್ರೆ ಹೊರಗಡೆಯಿಂದ ಬರ್ತಕ್ಕಂಥ ಯಾರೇ ಸೈನಿಕರಾಗಲಿ ರಾಜರಾಗಲಿ ಯಾವುದೇ ವ್ಯಕ್ತಿಗಳೇ ಆಗಲಿ ನನ್ನ ಊರಿನ ಒಳಗಡೆ ಎಂಟ್ರಿ ಕೊಡದೆ ಇರಲಿ, ನನ್ನ ಊರಿನ ಮುತ್ತಿಗೆ ಹಾಕ್ತಲ್ಲ, ಅಕಸ್ಮಾತ್ ಬಂದ್ರು ಕೂಡ ಆ ಒಂದು ಸುಳಿಯಲ್ಲಿ ಸಿಕ್ಕಿ ಮುರಿದೋಗ್ಲಿ ಅಂತ ಹೇಳಿ 2ನೇ ಶಾಪ ಮಾಲಂಗಿ ಮುಡುವಾಗಲಿ ಅಂತ ಕೊಟ್ಟರು. ಇನ್ನು 3ನೇದು ಮೈಸೂರು ದೊರೆಗೆ ಮಕ್ಕಳಾಗದೆ ಇರಲಿ. 16ನೇ ಶತಮಾನಕ್ಕೂ ಹಿಂದೆನೆ ಮೈಸೂರಲ್ಲಿ ರಾಜಮಾಂತನ ಇರಲಿಲ್ಲ. ಅವಾಗೇನು ಕೂಡ ಸಾಮಾನ್ಯ ದೊರೆಗಳಿದ್ರು. ಅವಾಗ ಮೈಸೂರಿನ 16ನೇ ಶತಮಾನಕ್ಕೂ ಹಿಂದೆನೆ ಮೈಸೂರು ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಆ ಶ್ರೀರಂಗಪಟ್ಟಣ ವಿಜಯನಗರ ಅರಸಕ್ಕೆ ಸೇರಿದೆ. ಯಾವಾಗ ಆದಿಲ್ ಶಾಹಿಗಳು ಬಹುಮನಿ ಸುಲ್ತಾನರಿಗೂ ವಿಜಯನಗರ ಅರಸಕ್ಕೂ ಯುದ್ಧ ನಡೆದಾಗ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಪತನಗೊಂಡ ನಂತರ ಶ್ರೀರಂಗಪಟ್ಟಣ ಮೈಸೂರು ರಾಜ ಒಡೆಯರ ಅಧೀನಕ್ಕೆ ಒಳಪಟ್ಟ ನಂತರ ನನ್ನ ಹತ್ರ ಇರ್ತಕ್ಕಂಥ ಆಭರಣವನ್ನ ಬಲವಂತವಾಗಿ ಕಸಿಲಿಕ್ಕೆ, ಹಿಂಸಾತ್ಮ ಪಡಲಿಕ್ಕೆ ಸೈನಿಕರನ್ನ ಬಿಟ್ಟು ಹಿಂಸೆಗೆ ಒಂದು ಗುರಿಗೆ ಒಳಪಡಿಸ ಅದಕ್ಕೆ ಅವರಿಗೆ ಮಕ್ಕಳೇ ಆಗದೆ ಇರಲಿ, ಅವ್ರ ಫ್ಯಾಮಿಲಿ ಮುಂದಕ್ಕೆ ಮೂವ್ಮೆಂಟ್ಸ್ ಆಗದೆ ಇರಲಿ ಅಂತ ಹೇಳಿ ತನ್ನ ಹತ್ರ ಇರ್ತಕ್ಕಂಥ ಆಭರಣವನ್ನ ತನ್ನ ಊರಿನ ನದಿಗೆ ಆಭರಣವನ್ನು ಬಿಸಾಡಿ ಅವಳು ಕೂಡ ನದಿಯಲ್ಲಿ ಬಿದ್ದು ಮುರಿದೋದಕ್ಕೂ ಮುಂಚೆ ಅಲಮೇಲಮ್ಮ ಈ ಶಾಪ ಕೊಡ್ತಕ್ಕಂಥ. ಈಗ इतनी भरी जंगल के बीच में इतना सारा रेत आया कहां से? तो इसके बारे में हमारे पुराण क्या कहते हैं, माइथोलॉजिकल स्टोरी क्या है? और वही दूसरी तरफ आर्कियोलॉजिकल डिपार्टमेंट क्या कहती है? क्यों आया इतना रेत यहाँ पे? बिल्कुल ऐसा लगता है कि कर्नाटका के बीचों बीच थार की डेजर्ट है. ಬಟ್ ASA ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬಂದು ಫಾರೆಸ್ಟ್ ಸಂಶೋಧನೆ ಮಾಡಿದಾಗ ಅವ್ರ ಅಲಮೇಲಮ್ಮನ ಶಾಪನೆ ಸುಳ್ಳು ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಹೇಗೆ ಅಂದ್ರೆ ಈಗ 21ನೇ ಶತಮಾನ ನಡೀತಿದೆ. 6ನೇ ಶತಮಾನ ಸಂದರ್ಭದಲ್ಲಿ ಮರಳು ಮರಗಿಡ ಇದು ಯಾವ್ದು ಫಾರೆಸ್ಟ್ ಏರಿಯಾಗಿಲ್ವಂತಾಗ ಈ ಪ್ಲೇಸ್ ಡೌನ್ ಆಗಿತ್ತಂತೆ. ಸಾವಿರಾರು ಮನೆಗಳು, ದೇವಾಲಯಗಳು, ಕೋಟೆಗಳನ್ನು ಕಟ್ಟ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಸುತ್ತಲೂ ಕೂಡ ಕಾವೇರಿ ನದಿ ನೀರಾವರಿಸಿದಂತೆ. ಮತ್ತೆ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಾಧವ ಮಂತ್ರಿ ಅಣೆಕಟ್ಟೆ ಅಂತ ಕಟ್ತಾರೆ. ಆ ಅಣೆಕಟ್ಟೆಯನ್ನು ಕಟ್ಟಿದಾಗ ಒಂದು ರಿವರ್ಸ್ ಕೋರ್ಸ್, ನದಿಯ ಒಂದು ಫೋರ್ಸ್ ಎಕ್ಸ್ಚೇಂಜ್ ಆದಾಗ, ರಿವರ್ ಕೋರ್ಸ್ ಎಕ್ಸ್ಚೇಂಜ್ ಆದಾಗ ಒಂದು ಕಾರ್ನರ್ ಪ್ಲೇಸ್ ಅಲ್ಲಿ ಮರಳು ರಾಶಿಯ ಗುಡ್ಡೆಯನ್ನು ಮಾಡಿ ಅಂದಿನ ಕಾಲದಲ್ಲಿ ನೈಸರ್ಗಿಕ ವಿಕೋಪದತ್ತವಾಗಿ ಭೀಕರವಾಗಿ ಬೀಸಿದಂತ ಗಾಳಿಯಿಂದ ಇಲ್ಲಿರ್ತಕ್ಕಂಥ ಮನೆಗಳು, ದೇವಾಲಯಗಳು, ಕೋಟೆಗಳು ಎಲ್ಲ ಒಂದೊಂದು ಲೇಯರ್ ಆಗಿ ಮರಳಿಂದ ಕವರ್ ಆಗಿದೆ ಅಂತ ಹೇಳ್ತಾರೆ.
यही है कावेरी की नदी, जहाँ अलमेलम्मा ने पहले श्राप दिया था और इसके बाद में जान दे दिया। अब इस कहानी की वजह से तलकाडू ऐसी बनी या फिर तलकाडू को देखकर इस कहानी को बनाई गई, ये तो मुझे नहीं पता। पर तलकाडू की कहानी सुनकर और उसे देखकर बहुत मजा आया। अगर आपको भी ये कहानी अच्छी लगी तो इस वीडियो को लाइक जरूर करना और अपने दोस्तों के साथ शेयर करना। और अगर ऐसी ही भारत के अनोखी कहानियों के बारे में जानना चाहते हो तो मेरे चैनल को सब्सक्राइब करना। मिलता हूं आपसे अगले वीडियो में।